ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ವತಿಯಿಂದ ಸಿರುವಾರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಸಿರುವಾರ ಗ್ರಾಮದ ಜಮೀನು ಸರ್ವೆ ನಂಬರ್ 95 ಜಾಗವನ್ನು ಉಳಿಸಿದ್ದಕ್ಕಾಗಿ ಹೋರಾಟ ಮಾಡಿದ ಕರವೇ ಸಿರುವಾರ ತಾಲೂಕು ಅಧ್ಯಕ್ಷರು ಆದ ಕೆ ರಾಘವೇಂದ್ರ ಕಾಸಿನಗೌಡ ಇವರ ಮೇಲೆ ದಾಖಲಿಸಿರುವ ದೂರನ್ನ ಹಿಂಪಡೆಯಬೇಕು ಅಂತ ಪ್ರತಿಭಟನೆ ಮಾಡಿ ಮಾನ್ವಿ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಲಾಗಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾನ್ವಿ ಕರವೇ ತಾಲೂಕು ಅಧ್ಯಕ್ಷ ಸುಭಾನ್ ಬೇಗ್ ಮಾತನಾಡಿ, ಸಿರುವಾರ ಪಟ್ಟಣದ ಪಂಚಾಯಿತಿ ವ್ಯಾಪ್ತಿಯ ಸಿರುವಾರ ಸೀಮಾದ ಜಮೀನು ಸರ್ವೆ ನಂಬರ್ 95 ವಿಸ್ತರಣೆ 5 ಎಕರೆ 38 ಗುಂಟೆ ಪೈಕಿ 4 ಎಕರೆ ಜಮೀನನ್ನ ಕುಡಿಯುವ ನೀರಿನ ಕೆರೆ ನಿರ್ಮಾಣಕ್ಕಾಗಿ ಮೀಸಲಿಟ್ಟ ಜಾಗದಲ್ಲಿ ಇರುವ ಮರವನ್ನ ಖಾಸಗಿ ಕಂಪನಿಯಾದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಮಣ್ಣನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಕುಡಿಯುವ ನೀರಿನ ಕೆರೆ ನಿರ್ಮಾಣ ಮಾಡಿಕೊಡಬೇಕು ಅಂತ ಒಪ್ಪಂದ ಮಾಡಿಕೊಂಡಿರುವುದು ಸರಿಯಲ್ಲ. ಈ ಜಾಗ ಸಿರುವಾರ ಪಟ್ಟಣಕ್ಕೆ ಹೊಂದಿಕೊಂಡಿದ್ದು ಕೆರೆ ಮಾಡುವುದು ಸರಿಯಲ್ಲ. ಯಾಕಂದ್ರೆ ಸಿರುವಾರ ಪಟ್ಟಣಕ್ಕೆ ಸುಮಾರು 4 ಎಕರೆ ಕೆರೆ ಸಾಕಾಗುವುದಿಲ್ಲ. ಅದಕ್ಕೆ 8 ರಿಂದ 10 ಎಕರೆ ಕೆರೆ ಆಗಬೇಕು. ಅದಕ್ಕೆ ಬೇರೆ ಯಾವುದಾದ್ರೂ ಇಲಾಖೆಗೆ ಸ್ಥಳ ನಿಗದಿಪಡಿಸುವುದು ಸೂಕ್ತ ಎಂದು ಸ್ಥಳದಲ್ಲಿ ಹೋಗಿ ಅಭಿಪ್ರಾಯ ತಿಳಿಸಿರುವುದು ಸರಿ. ಆದರೆ ಆ ಸ್ಥಳದಲ್ಲಿ ಹೋಗಿ ಆಕ್ಷೇಪಣೆ ಮಾಡುವ ಕರವೇ ಸಿರುವಾರ ತಾಲೂಕು ಘಟಕದ ಅಧ್ಯಕ್ಷರು ಆದ ಕೆ ರಾಘವೇಂದ್ರ ಕಾಸಿನಗೌಡ ಇವರ ವಿರುದ್ಧ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ತಿಮ್ಮಪ್ಪ ಜಗ್ಲೆ ಅವರು ಸಿರುವಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಆದರೆ ಸರ್ಕಾರಕ್ಕೆ ಆಗುವ ನಷ್ಟವನ್ನ ಸಂಘ ಸಂಸ್ಥೆಗಳು ಪ್ರಶ್ನೆ ಮಾಡಲು ಹೋದ್ರೆ ಅಧಿಕಾರಿಗಳು ಸಂಘಟನೆಕಾರರು ಮನವಿಯನ್ನ ಸ್ವೀಕರಿಸಿ ಸರಿಪಡಿಸದೆ ಏಕಾಏಕಿಯಾಗಿ ದೂರು ದಾಖಲಿಸುವುದು ಖಂಡನೀಯ. ಆದ ಕಾರಣ ಮನವಿಯನ್ನ ಸ್ವೀಕರಿಸಿದ 5 ದಿನದಲ್ಲಿ ಕರವೇ ಸಿರುವಾರ ತಾಲೂಕು ಅಧ್ಯಕ್ಷರು ಆದ ಕೆ ರಾಘವೇಂದ್ರ ಕಾಸಿನಗೌಡ ಇವರ ಮೇಲೆ ಸಿರುವಾರ ಠಾಣೆಯಲ್ಲಿ ಸಲ್ಲಿಸಿದ ದೂರನ್ನ ಹಿಂಪಡೆಯದೆ ಹೋದ್ರೆ ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸಿದರು. ಸಿರುವಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಸಿರುವಾರ ಗ್ರಾಮದ ಜಮೀನು ಸರ್ವೆ ನಂಬರ್ 95 ಜಾಗ ಉಳಿಸುವುದಕ್ಕಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಾರರಾದಂಥ ಸಿರುವಾರ ಘಟಕದ ಅಧ್ಯಕ್ಷರಾದಂಥ ರಾಘವೇಂದ್ರ ಕಾಸಿನಗೌಡ ಇವರಿಗೆ ಅಲ್ಲಿ ಇರ್ತಕ್ಕಂಥ ಪುರಸಭೆ ಅಧ್ಯಕ್ಷರು ಕೇಸನ್ನು ಮಾಡಿದ್ದಾರೆ. ನ್ಯಾಯ ಕೇಳಲು ಹೋದಂಥ ಒಂದು ಹೋರಾಟಗಾರರಿಗೆ ಕೇಸ್ ಮಾಡಿದ್ದು ಮೊದಲೇ ತಪ್ಪು. ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ದು ಇದೇ ಶಿಕ್ಷೆ ನಮಗೆ. ಅಲ್ಲಿ ಮಾಡ್ತಕ್ಕಂಥ ಕೆರೆ ಜಮೀನು ಬಹಳ ಸಣ್ಣದಿದ್ದು ದೊಡ್ಡದು ಮಾಡುವಂತ ಕೇಳುವುದಕ್ಕೆ ಪುರಸಭೆ ಅಧ್ಯಕ್ಷರಾದಂಥ ಜಗ್ಲಿ ಅವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದಂಥ ರಾಘವೇಂದ್ರ ಕಾಸಿನಗೌಡ ಕೇಸ್ ಮಾಡಿದ್ದಾರೆ. ದಯವಿಟ್ಟು ಜಿಲ್ಲಾಧಿಕಾರಿ ವಿನಂತಿ ಮಾಡಿಕೊಳ್ಳುತ್ತೇವೆ, ಈ ಕೇಸನ್ನು ಹಿಂಪಡೆಯಬೇಕು. ಇಲ್ಲದಂತೆ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಸುತ್ತಿದ್ದೇವೆ. ಇದು ನ್ಯಾಯಯುತ ಹೋರಾಟ, ಬಡವರ ಸಲ ಹೋರಾಟ, ಜನರ ಕುಡಿಯುವ ನೀರಿನ ಸಲ ಹೋರಾಟ ಮಾಡಿದ್ದು ಇದು ತಪ್ಪಲ್ಲ. ನ್ಯಾಯಯುತ ಹೋರಾಟಕ್ಕಾಗಿ ಕೇಸ್ ಮಾಡಿದ ತಪ್ಪು, ಅಪರಾಧ ಇದು. ದಯವಿಟ್ಟು ವಿನಂತಿ ಮಾಡಿಕೊಳ್ಳುತ್ತೇವೆ ಜಿಲ್ಲಾಧಿಕಾರಿಗಳನ್ನು, ದಯವಿಟ್ಟು ಕೇಸನ್ನು ಹಿಂಪಡೆಯಬೇಕು. ಇಲ್ಲದಿದ್ದರೆ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ. ಅಲ್ಲಿ ಸಿರುವಾರ ಪಟ್ಟಣದಲ್ಲಿ 5 ಎಕರೆ 38 ಗುಂಟೆ ಕೆರೆ ಇದ್ದು ಅದನ್ನು 4 ಎಕರೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಿಲ್ಲಾಧಿಕಾರಿಗಳು ಅಕ್ಷರ ಅದನ್ನು 4 ಎಕರೆ ಕೆರೆ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂತ ಸಿರುವಾರ ಪಟ್ಟಣದಲ್ಲಿ 20,000 ಜನಸಂಖ್ಯೆ ಈಗ ಆಲ್ರೆಡಿ ಪ್ರೆಸೆಂಟ್ಲಿ ಇದ್ದಾರೆ. ಅದನ್ನು ಈ 20 ವರ್ಷಕ್ಕೆ ಮುಂದೆ 4 ಎಕರೆ ಕೆರೆ ಎಷ್ಟು ಮಟ್ಟಿಗೆ ಸರಿ ಆಗುತ್ತೆ. ಅದನ್ನು ಬೇರೆ ಸ್ಥಳದಲ್ಲಿ ಅವಕಾಶ ಮಾಡಿಕೊಡುವಂಥವರಿಗೇನ ರಾಜಕೀಯ ಇಚ್ಛಾಶಕ್ತಿಯಿಂದ ನಮ್ಮ ಹೋರಾಟಗಾರನಾಗ ಮುಖ್ಯಾಧಿಕಾರಿಗಳಾದಂಥ ತಿಮ್ಮಪ್ಪ ಜಗ್ಲಿ ಅವರು ಕೇಸ್ ದೂರು ದಾಖಲಾಗಿದೆ. ಅದನ್ನು ಕೇಸನ್ನು ಒಬ್ಬ ಪ್ರಜಾಪ್ರಭುತ್ವದ ಇವತ್ತು ನಾವು ನ್ಯಾಯ ಕೇಳಕ್ಕೆ ಯಾರನ್ನಿಲ್ಲರು ಪ್ರತಿಯೊಬ್ಬರು ಹೋಗಿ ನ್ಯಾಯ ಕೇಳ್ಬೋದು. ಅಂಥವ್ರನ್ನಾಗ ಕೇಸ್ ಮಾಡ್ತಾರಪ್ಪ ಅಂತಂದ್ರೆ ಇವರು ಎಷ್ಟು ಮಟ್ಟಿಗೆ ಸರ್ ರಾಜಕೀಯ ದುರ್ನರು ಇದ್ದರಷ್ಟೇ ಮಾತ್ರ ಮಾಡೋಕ್ಕೆ ಸಾಧ್ಯ. ಬೇರೆ ಯಾರನ್ನ ನ್ಯಾಯಯುತವಾಗಿ ಕೇಳಕ್ಕೆ ಅಧಿಕಾರ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೈಯದ್ ಖಾದರ್ ಭಾಷಾ, ಟಿವಿ 20 ಕನ್ನಡ, ಮಾನ್ವಿ.